ರಾಜ್ಯದಲ್ಲಿ ಆಮ್ ಆದ್ಮಿ ಪಾರ್ಟಿ ಅಧಿಕಾರಕ್ಕೆ ತರಲು ಎಲ್ಲರೂ ಪಣ ತೊಡಿ. ರಾಜೇಶ್ ಗುಪ್ತಾ 3 ದಿವಸಗಳ ಸಭೆ. ಈ ಆಮ್ ಆದ್ಮಿ ಪಾರ್ಟಿ ಹೆಚ್ಚು ಕಮ್ಮಿ ಕಳೆದ 2012ರಿಂದ ಇದೆ. 13 ವರ್ಷ ಆಯಿತು. 13 ವರ್ಷದಲ್ಲಿ ಯಾವುದೇ ರೀತಿಯ ಲೋಕಲ್ ಕನ್ನಡಿಗರಿಗೆ ಈ ಆಮ್ ಆದ್ಮಿ ಪಾರ್ಟಿನಲ್ಲಿ ಜಾಗ ಕೊಡಲ್ಲ. ನಾನು ಅಲ್ಲೇ ಇದ್ದೆ. ಅಲ್ಲಿ ಇಬ್ಬರೇ ಅಧಿಕಾರ ನಡೆಸ್ತಾ ಇರೋದು. ಒಬ್ಬ ಪೃಥ್ವಿ ರೆಡ್ಡಿ ಅಂತ, ಐ ಡೋಂಟ್ ಥಿಂಕ್ ಸೊ, ಈ ಬಿಲಾಂಗ್ ಟು ಕರ್ನಾಟಕ. ರೆಡ್ಡಿ ಅನ್ನೋ ಹೆಸರಲ್ಲೇ ಇದೆ. ಅವನಿಗೆ ನೆಟ್ಟಿಗೆ ಕನ್ನಡನೂ ಬರಲ್ಲ. ಈ ಆಮ್ ಆದ್ಮಿ ಪಾರ್ಟಿ ಅರವಿಂದ್ ಕೇಜ್ರಿವಾಲ ಮುಂಚೆ ಆತನ ಫೈನಾನ್ಷಿಯಲ್ ಅಡ್ವೈಸರ್ ಆಗಿ ಮಡ್ಕೊಂಡಿದ್ದಂತೆ. ಈ ಡೊನೇಷನ್ಸ್ ಅದು ಇದು. ಇವನು ಏನು ಮಾಡ್ಕೊಳ್ಳೋನ ಗೊತ್ತಿಲ್ಲ. ಪೃಥ್ವಿ ರೆಡ್ಡಿ ಅವನು ಇದುವರೆಗೂ ಅಧಿಕಾರನ ಬಿಟ್ಕೊಡ್ಲೇ ಇಲ್ಲ. ಅಲ್ಲಿ ಯಾರೂ ಕೂಡ ಕನ್ನಡಿಗರನ್ನೋರು ಇಲ್ಲೇ ಇಲ್ಲ. ನೀವು ಕೇಳ್ಬೋದು, ಅಲ್ರಿ ಅಧ್ಯಕ್ಷ ಬಂದ್ಬಿಟ್ಟು ಮುಖ್ಯಮಂತ್ರಿ ಚಂದ್ರು ಅಂತ. ಮುಖ್ಯಮಂತ್ರಿ ಚಂದ್ರು ಅವರು ಇಟ್ಸ್ ಓನ್ಲಿ ಫೇಸ್ ಅಷ್ಟೇ. ಆ ಅಪ್ಪನ ಕೈದು ಏನೂ ನಡೆಯಲ್ಲ. ಅಲ್ಲಿ ಇಬ್ಬರು ಆಮ್ ಆದ್ಮಿ ಪಾರ್ಟಿಲಿ ಇಬ್ಬರು ಅಧಿಕಾರ ನಡೆಸ್ತಾವ್ರೆ. ಈಗಲೂ ಅಷ್ಟೇನೆ ಮುಖ್ಯಮಂತ್ರಿ ಚಂದ್ರು ಅಧ್ಯಕ್ಷ ಆದರೂ ಆ ಅಪ್ಪ 4 ಪಾರ್ಟಿ ಬಿಟ್ಟವನೇ ಬಿಡಿ. ಮುಖ್ಯಮಂತ್ರಿ ಚಂದ್ರ ಬಗ್ಗೆ ಏನು ಹೇಳೋಣ. 70+ ಅವರು ಏನು ಸಂಘಟನೆ ಮಾಡೋಕ್ಕಾಗ್ತದೆ. ಯಾರನ್ನ ಯುವಕರ ಕೈಗೆ ಅಧಿಕಾರ ಕೊಟ್ಟು ಶಂಭೋ ಶಂಕರ ಅಂತೇಳಿ ಏನೋ ಉಳಿದಿರೋ ಜೀವನನ ಮಾಡ್ಕೊಂಡು ಹೋಗ್ಬೇಕು. ಈ ವಯಸ್ಸಲ್ಲೂ ಮುಖ್ಯಮಂತ್ರಿ ಚಂದ್ರು ಅನ್ನೋರಿಗೆ ಅಧಿಕಾರ ಬರಬೇಕು. ಈ ಅಪ್ಪ 2 ವರ್ಷದಿಂದ ಏನೋ ರಾಜ್ಯಾಧ್ಯಕ್ಷ ಏನೂ ಕಿಸಿಯೋಕ್ಕಾಗಿಲ್ಲ ನನ್ನ ತಿಳಿದ ಮಟ್ಟಿಗೆ. ಅಟ್ಲೀಸ್ಟ್ ನೈತಿಕತೆ ಒತ್ತು ಬಿಟ್ಟಾದರೂ ಹೋಗ್ಬೇಕು. ಬಿಟ್ಟು ಹೋಗಲ್ಲ. ಅಲ್ಲಿ ಇಬ್ಬರು ಅಧಿಕಾರ ಹಿಡ್ಕೊಂಡು ಕೂತ್ಕೊಂಡಿದ್ದಾರೆ. ಒಬ್ಬರು ಪಂಜಾಬಿ ಸಾಂಚಿತ್ ಸಾವೆ ಅಂತ, ಈ ಪೃಥ್ವಿ ರೆಡ್ಡಿ. ಈ ಆಮ್ ಆದ್ಮಿ ಪಾರ್ಟಿನ ಅಗೆದು ಬಗೆದು ಅಧಿಕಾರಕ್ಕೆ ಬರಕ್ಕೆ ಮುಂಚೆನೇ ಎಷ್ಟು ಬೇಕೋ ಅಷ್ಟು ಅದರಿಂದ ಲಾಭ ಪಡೆದು ಈ ಆಮ್ ಆದ್ಮಿ ಪಾರ್ಟಿನ ಒಂದು ಪಂಚಾಯಿತಿ ಕೂಡ ಗೆಲ್ಲದಂಗೆ ಸರ್ವನಾಶ ಮಾಡಿದಂಥ ಕೀರ್ತಿ ಆ ಪೃಥ್ವಿ ರೆಡ್ಡಿಗೆ. ಪ್ಲಸ್ ಅಲ್ಲೊಬ್ಬ ಶಾಂಚಿತ್ ಅಂತ ಇದ್ದಾನೆ, ಆತನೇ ಅಕೌಂಟ್ಸ್ ನೋಡ್ಕೊಳೋದು. ಆತ ಕಳೆದ 11 ವರ್ಷದಿಂದ ಜನರಲ್ ಸೆಕ್ರೆಟರಿ. ಈ ಪೃಥ್ವಿ ರೆಡ್ಡಿ ಕಳೆದ 13 ವರ್ಷದಿಂದ ರಾಜ್ಯಾಧ್ಯಕ್ಷ. ಎಲ್ಲರೂ ಗಲಾಟೆ ಮಾಡಿದ್ಮೇಲೆ ಆ ಮುಖ್ಯಮಂತ್ರಿ ಚಂದ್ರು ಕರ್ಕೊಂಬಂದು ಸುಮ್ಮನೆ ಫೇಸ್ ಅಷ್ಟೇ, ಅದು ಕಾಟಾಚಾರಕ್ಕೆ ಅಧ್ಯಕ್ಷ ಮಾಡಿ ಆಮೇಲೆ ಆ ಮುಖ್ಯಮಂತ್ರಿ ಚಂದ್ರು ಸಂಘಟನೆ ಮಾಡೋಕ್ಕಾಗತ್ತಾ? ಆ ಅಪ್ಪನಿಗೆ ಎಷ್ಟು ಏಜು? ಫಿಲಮ್ ಫೀಲ್ಡಲ್ಲಿ ಇದ್ದವರು ಹೆಚ್ಚು ಕಮ್ಮಿ 4-5 ಪಕ್ಷ ಸುತ್ತಾಡ್ಕೊಂಬಂದು ಈಗ ಅಲ್ಲಿ ಕೂತವ್ರೆ. ಅವ್ರ ಕೈಯಲ್ಲಿ ಸಂಘಟನೆ ಮಾಡೋಕ್ಕಾಗತ್ತಾ? ಈ ಏಜಲ್ಲಿ ಲೀಡರ್ಶಿಪ್ ಮಾಡೋಕ್ಕಾಗತ್ತಾ? ಪ್ರಶ್ನೆ ಮಾಡೋಕ್ಕಾಗತ್ತಾ? ಏನು ಬೇಡ. ಧರ್ಮಸ್ಥಳದ ಇಷ್ಟು ದೊಡ್ಡ ಘಟನೆ ನಡೆದಿದೆ. ಆಮ್ ಆದ್ಮಿ ಪಾರ್ಟಿ ಮುಖ್ಯಮಂತ್ರಿ ಚಂದ್ರು ಏನೋ ಕೇಳೋರ? ಕೇಳೋಕ್ಕಾಗಲ್ಲ. ಯಾಕಂದ್ರೆ ಏಜು ಪರ್ಮಿಟ್ ಮಾಡಲ್ಲ. ಅವ್ರು ಏನು ಕೊಡ್ತಾ ಮೇಲ್ ಮಾಡ್ತೀನಿ, ಏನು ಕೊಡಿದೆ ಗೌಂಡ ಅಂದಂಗೆ. ಈ ರೀತಿಯ ಒಂದು ವ್ಯವಸ್ಥೆ. ಈ ಆಮ್ ಆದ್ಮಿ ಪಕ್ಷದಲ್ಲಿ ಕನ್ನಡಿಗರಿಗೆ, ನಿಜವಾದ ಕನ್ನಡಿಗ ಲೀಡರ್ಶಿಪ್ಗೆ ಅವಕಾಶನೇ ಕೊಟ್ಟಿಲ್ಲ. ನಾನು ಕೂಡ ಈ ಆಮ್ ಆದ್ಮಿ ಪಕ್ಷದಲ್ಲಿ 2021ರಿಂದ ಇದ್ದೆ. ನಾನು ನಮ್ಮ ಸ್ನೇಹಿತೆ ಈಗ JDS ಅಲ್ಲಿದ್ದಾಳೆ ಪ್ರಶಾಂತಿ, ಸಾಕಷ್ಟು ಜನ ಇದೆಯೇ. ಕಮ್ಮಿ ಅಂದರೂ ಒಂದು 5-6 ಸಾವಿರ ಜನ ನಿಜವಾದಂಥ ಲೀಡರ್ಗಳನ್ನ ಓಡಿಸ್ಬಿಟ್ಟ ಈ ಪೃಥ್ವಿ ರೆಡ್ಡಿ. ಈಗ ಅರವಿಂದ್ ಕೇಜ್ರಿವಾಲ್ ಅರೆಸ್ಟ್ ಆದಮೇಲೆ ಯಾವ ಕಲೆಕ್ಷನ್ ಆಗ್ತಾ ಇಲ್ಲ, ಯಾರು ಡೊನೇಷನ್ಗಳು ಕೊಡ್ತಾ ಇಲ್ಲ, ಮುಚ್ಚೋಗೋ ಪರಿಸ್ಥಿತಿ ಬಂದಿದೆ. ಬಾಡಿಗೆನೂ ಕಟ್ತಾ ಇಲ್ಲಂತೆ, ಕಟ್ಟ ಕೆಪಾಸಿಟಿ ಇಲ್ದಿರ ನಡೆಸ್ತಾ ಇದ್ದಾರೆ ಅಂತ ಮಾತುಕತೆ. ಬಟ್ ಇವರುಗಳು ಅಧಿಕಾರಕ್ಕೆ ಬರ್ದೇನೆ, ಈ ಆಮ್ ಆದ್ಮಿ ಪಾರ್ಟಿನ ಅಧಿಕಾರಕ್ಕೆ ತರದೇನೆ ಈ ಪೃಥ್ವಿ ರೆಡ್ಡಿ, ಈ ಸಾಂಚಿತ್ ಅನ್ನೋ ವ್ಯಕ್ತಿ, ಈ ಸಾಂಚಿತ್ ಅನ್ನೋನು ಪಂಜಾಬಿ, ಈ ಪೃಥ್ವಿ ರೆಡ್ಡಿ ಆಂಧ್ರ ಅವರು. ನೋಡ್ರಿ, ಆಂಧ್ರ ಅವರು ಮತ್ತೆ ಪಂಜಾಬ್ ಅವರು ಇವ್ರು ಹೇಳ್ಕೊಳ್ಳೋದೇನು ಅಂತಂದ್ರೆ 3-4 ಜನರೇಷನ್ ಆಯಿತು ನಾವು ಕರ್ನಾಟಕಕ್ಕೆ ಬಂದು. ಏನೇ ಆದರೂ ಮೂಲ ನಿಮ್ಮದು ಒಬ್ಬರದು ಆಂಧ್ರ, ಒಬ್ಬರದು ಪಂಜಾಬ್ ಆಂಧ್ರ ಅವರು ಕರ್ನಾಟಕದಲ್ಲಿ ಈ ಆಮ್ ಆದ್ಮಿ ಪಾರ್ಟಿಯನ್ನು ಹಿಡ್ಕೊಂಡು 13 ವರ್ಷದಿಂದ ಒಬ್ಬ ಪಂಚಾಯತಿನೂ ಗೆಲ್ಸಕ್ಕೆ ಬಿಡಲ್ಲ. ಯಾಕೆ ಗೆಲ್ಬಿಟ್ರೆ ಈ ಪೃಥ್ವಿ ರೆಡ್ಡಿ ಒಂದ್ಸತಿ 2 ಸತಿ ಎಲೆಕ್ಷನ್ ನಿಂತ್ಕೊಂಡವನೆ. 1,500-2 ಸಾವಿರ ಓಟ್ ಬಿಟ್ರೆ ತಗೊಂಡಿಲ್ಲ. ಆದರೂ ರಾಜೀನಾಮೆ ಕೊಟ್ಟು ಹೋಗಯ್ಯ ಅಂತಂದ್ರೆ ಹೋಗಲ್ಲ, ನಂಗೆ ಬೇಕೇ ಬೇಕು. ಇವರೇ ಇದ್ರು, ಭಾಸ್ಕರ್ ರಾವ್ ಇದ್ರು, ಬೇಜಾರು ಮಾಡ್ಕೊಂಡು ಭಾಸ್ಕರ್ ರಾವ್ ಏನೋ ಪೊಲೀಸ್ ಕಮಿಷನರ್, ಫಾರ್ಮರ್ ಪೊಲೀಸ್ ಕಮಿಷನರ್ ಬಿಟ್ಟು ಹೊಟ್ಟೋಗ್ಬಿಟ್ರು. ನಾವುಗಳು ಇದ್ದೀವಿ. ಆದರೆ ಇವರುಗಳು
ಕೆಲ್ಸಕ್ಕೆ ಬಾರ್ದವ್ರನ್ನೆಲ್ಲ ಕರ್ಕೊಂಬಂದು ಆಮೇಲೆ ಕನ್ನಡಿಗರಿಗೆ ಇಲ್ಲಿ ಆದ್ಯತೆನೇ ಕೊಡಲ್ಲ ಇವನು. ಇವರಿಬ್ಬರು ಅಷ್ಟೇ, ಕನ್ನಡಿಗರಿಗೆ ಆದ್ಯತೆ ಇಲ್ಲ. ಯಾವತ್ತಿನ ಒಂದು ದಿವಸ ಈ ಆಮ್ ಆದ್ಮಿ ಪಾರ್ಟಿ ಮುಂದೆ ಕನ್ನಡಿಗರಿಗೆ ಅಧಿಕಾರ ಬಿಟ್ಕೊಡ್ಬೇಕು ಇವರು. ಈಗ ಹೆಂಗೆ ನಮ್ಮ ಧರ್ಮಸ್ಥಳದಲ್ಲಿ ಹಿಂದೂಗಳಿಗೆ ಬಿಟ್ಕೊಡ್ಬೇಕು ಅಂತ ಹೇಳ್ತಾ ಇದ್ದೀವಿ, ಈ ಆಮ್ ಆದ್ಮಿ ಪಕ್ಷದಲ್ಲಿ ಕನ್ನಡಿಗರಿಗೆ ಅಧಿಕಾರ ಬಿಟ್ಕೊಡ್ಬೇಕು. ಕರ್ನಾಟಕದ ಆಮ್ ಆದ್ಮಿ ಅಂದಮೇಲೆ ಕನ್ನಡಿಗರಿಗೆ ಆದ್ಯತೆ ಇಲ್ಲ. ಕಾಟಾಚಾರಕ್ಕೆ ಇವ್ರಿಗೆ ಕರ್ಕೊಂಬಂದು ಸಂಬಳಗಳು ಕೊಟ್ಟು ಇಟ್ಟು, ಈ ಪೃಥ್ವಿ ರೆಡ್ಡಿ ಎಂತನೋ ಅಂತಂದ್ರೆ ಅಲ್ಲಿರೋರಿಗೆಲ್ಲ ಸಂಬಳಗಳು ಕೊಟ್ಟು ಮಾಡ್ಕೊಂಡಿದ್ದಾನೆ ಮುಂಚೆ. ಈಗ ಸಂಬಳ ಕೊಡೋಕ್ಕೂ ಇಲ್ಲ ಬಿಡಿ, ಅದು ಬೇರೆ ವಿಚಾರ. ಹಾಗಾಗಿ ಈ ಆಮ್ ಆದ್ಮಿ ಪಕ್ಷ ನಂಬ್ಕೊಂಡು ಯಾರು ಹೋಗಕ್ಕೋಗ್ಬೇಡಿ. ನಿಜವಾದ ಕನ್ನಡಿಗರು ಅಧಿಕಾರ ಹಿಡ್ಕೊಳ ಗಂಟ ಯಾರೂ ಅಷ್ಟೇ ಇವ್ರು ನಂಬಕ್ಕೋಗ್ಬೇಡಿ. ಕರ್ಕೊಂಡೋಗಿ ಅದನ್ನ ಹೇಳ್ತಾರ, ಗಲೀಜು ತುಳಿಸ್ಬಿಟ್ಟು ವಾಸನೆ ಬರ್ಸ್ತಾರೆ. ಸಾವಿರಾರು ಕಾರ್ಯಕರ್ತರು ಬಂದು ಲಾಸ್ಟ್ ಟೈಮ್ 2023ಕ್ಕೆ 224 ಸ್ಟೇಟ್ 210 ಏನೋ ಐ ಥಿಂಕ್ MLAಗಳು ನಿಂತ್ಕೊಂಡಿದ್ರು. ಎಲ್ಲರೂ 1 ಕೋಟಿ 2 ಕೋಟಿ 3 ಕೋಟಿ 5 ಕೋಟಿ, ಬಳ್ಳಾರಿನಲ್ಲಿ 5 ಕೋಟಿ ಖರ್ಚು ಮಾಡಿ ಚೆಂಬಿಟ್ಕೊಂಡ್ರು. ಇವನು ಪೃಥ್ವಿ ರೆಡ್ಡಿ ಸಾಂಚಿತ್ ನಂಬ್ಕೊಂಡು 2023 MLA ಚುನಾವಣೆಯಲ್ಲಿ ಕೋಟಿ ಕೋಟಿ ಬಂಡವಾಳ ಹಾಕಿ ಎಲ್ಲ ನಾಶ ಆಗೋದ್ರು. ಆ ಭಾಸ್ಕರ್ ರಾವ್ ಅಧ್ಯಕ್ಷಗಿರಿ ಬಂದು ಕೇಳ್ಕೊಂಬಂದ್ರು, ಅವ್ರಿಗೂ ಕೊಡಲಿಲ್ಲ. ಏನೋ ಇದು ಕರ್ನಾಟಕದ ಆಮ್ ಆದ್ಮಿ ಪಕ್ಷದ ವಿಚಾರ. ಯಾರು ನಂಬಿಟ್ಟು ಸೇರ್ಕೊಳಕ್ ಹೋಗ್ಬೇಡಿ. ಅಲ್ಲಿ ಕನ್ನಡಿಗರು ಯಾರಿಗೂ ಕೊಡಲ್ಲ. ಅಲ್ಲಿ ಏನು ಅಂತಂದ್ರೆ ಒಂಥರ ಈ ಎಂಪ್ಲಾಯಿಗಳ ಥರ ಈ ಪೃಥ್ವಿ ರೆಡ್ಡಿ ಬಂದ್ಬಿಟ್ಟು MD ಇದ್ದಂಗೆ ಆಮ್ ಆದ್ಮಿ ಪಕ್ಷದಲ್ಲಿ. ಈಗಲೂ ಅಷ್ಟೇ ಆತನೇ ಈ ಮುಖ್ಯಮಂತ್ರಿ ಚಂದ್ರು ಓನ್ಲಿ ನಾಮಕಿ ವಾಸ್ತೆ ಪ್ರೆಸಿಡೆಂಟು. ಆಯಪ್ಪನಿಗೆ 70 ವರ್ಷ ಆಗಿದೆ. ಏನು ಸಂಘಟನೆ ಮಾಡೋಕ್ಕಾಗ್ತದೆ? ನೈತಿಕವಾಗಿ ಮುಖ್ಯಮಂತ್ರಿ ಚಂದ್ರು ಅವರು ಅವ್ರ ವಯಸ್ಸಿಗೆ ನೋಡ್ಕೊಂಡು ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ಬೇಕು. ಅದು ಬಿಟ್ಟು ಅವನು ಯಾವನು ಪೃಥ್ವಿ ರೆಡ್ಡಿ ಮಾತು ಕೇಳ್ಕೊಂಡು ಕಾಟಾಚಾರದ ಪ್ರೆಸಿಡೆಂಟ್ ಆಗಿ ಆ ಆಮ್ ಆದ್ಮಿ ಪಕ್ಷನ ನಾಶ ಮಾಡಿಟ್ಟಿದ್ದಾರೆ. ಏನು ಹೇಳ್ಬೇಕು ನಾವು? ನಾನು ಅಷ್ಟೇ 5 ವರ್ಷ ಆಮ್ ಆದ್ಮಿ ಪಕ್ಷದಲ್ಲಿ ಈಗಲೂ ಇದ್ದೀವಿ, ಪ್ರಯೋಜನ ಇಲ್ಲ. ಕನ್ನಡಿಗರಿಗೆ ಆದ್ಯತೆನೇ ಕೊಡಲ್ಲ. ಅಲ್ಲಿ ಏನಿದ್ರು ಬಕೆಟು. ಅವ್ನು ಪೃಥ್ವಿ ರೆಡ್ಡಿ ಹೇಳ್ದಂಗೆ ಕೇಳಿದ್ರೆ ಕೇಳ್ಬೋದು, ಇವ್ನು ಸಾಂಚಿತ್ ಹೇಳ್ದಂಗೆ ಪೃಥ್ವಿ ರೆಡ್ಡಿ ಹೇಳ್ದಂಗೆ ನಾವು ಕೇಳಬೇಕು. ನಾನು ಹೇಳಿ ಸಾಕಾಯ್ತು. ಒಂದಲ್ಲ ಒಂದು ದಿವಸ ಆಮ್ ಆದ್ಮಿ ಪಕ್ಷದ ಮುಂದೆ ಕನ್ನಡಿಗರು ಕರ್ಕೊಂಬಂದು ಕನ್ನಡಿಗರಿಗೆ ಅಧಿಕಾರ ಕೊಡಬೇಕು ಅಂತೇಳಿ ಪ್ರೊಟೆಸ್ಟ್ ಅಂತೂ ಮಾಡಿಸ್ತೀನಿ. ಪೃಥ್ವಿ ರೆಡ್ಡಿ, ನಂಗೆ ಗೊತ್ತು ನಿಂಗೆ ಅಧಿಕಾರ ಬಿಡಕ್ಕೆ ಇಷ್ಟ ಇಲ್ಲ. ಆಮ್ ಆದ್ಮಿಯಿಂದ ನೀನು ಉದ್ಧಾರ ಆದೆ ಹೊರತು ಪೃಥ್ವಿ ರೆಡ್ಡಿ ಸಾಂಚಿತ್ತು ನಿಮ್ಮಿಬ್ಬರಿಂದ ಕರ್ನಾಟಕ ಆಮ್ ಆದ್ಮಿ ಎಕ್ಕುಟ್ಟು ಹೋಗಿದೆ. ನಿಮ್ಮಿಬ್ಬರು ನಂಬ್ಕೊಂಡು 2023ರಲ್ಲಿ MLA ಚುನಾವಣೆಗೆ ನನ್ನ ಸ್ನೇಹಿತೆ ನೇತ್ರ ಶಿವಮೊಗ್ಗದಲ್ಲಿ 1 ಕೋಟಿ ರೂಪಾಯಿ ಖರ್ಚು ಮಾಡ್ಕೊಂಡು ಹಾಳಾಗೋದ್ಲು ನಿಮ್ಮನ್ನು ನಂಬ್ಕೊಂಡು. ನಾನು ಕರ್ಕೊಂಬಂದವ್ರು ಸುಮಾರು ಜನ ಕೋಟಿ MLA ಟಿಕೆಟ್ ತಗೊಂಡು ಎಕ್ಕುಟ್ಟು ಹೋದ್ರು, ಕೋಟಿ ಖರ್ಚು ಮಾಡ್ಕೊಂಡು. ನೀವುಗಳು ಮಾತ್ರ ಇವರಿಬ್ರು ಎಲೆಕ್ಷನ್ಗೂ ನಿಂತ್ಕೊಳಲ್ಲ, ಅಧಿಕಾರನೂ ಬಿಟ್ಕೊಡಲ್ಲ. ಆ ಮುಖ್ಯಮಂತ್ರಿ ಕರ್ಕೊಂಬಂದು ಸುಮ್ಮನೆ ಏನಕ್ಕೆ ಅಂತಂದ್ರೆ ನಾವೆಲ್ಲ ಪ್ರಶ್ನೆ ಮಾಡ್ತೀವಿ ಅಂತೇಳಿ ಮಡ್ಕೊಂಡಿದ್ದಾರೆ. ಇದು ಒಂದು ಪಕ್ಷ. ಇದನ್ನ ಪಕ್ಷ ನಡೆಸೋರು ಇಬ್ರು, ಒಬ್ಬನ ಆಂಧ್ರ ರೆಡ್ಡಿ, ಇನ್ನೊಬ್ಬ ಪಂಜಾಬಿ ಸಾಂಚಿತ್ ಅಂತ. ಆಮೇಲೆ ಕಾಟಾಚಾರಕ್ಕೆ ಇರೋರು ಮುಖ್ಯಮಂತ್ರಿ ಚಂದ್ರು ಅವರೇ, ನಿಮ್ಗೆ ವಯಸ್ಸಾಯ್ತು. ಅಂಬಿ ನಿಂಗೆ ವಯಸ್ಸಾಯ್ತು ಅಂದಾಗೆ ಮುಖ್ಯಮಂತ್ರಿ ಚಂದ್ರು ಅವರೇ ನಿಮಗೂ ಕೂಡ ವಯಸ್ಸಾಯ್ತು. ನೈತಿಕವಾಗಿ ರಾಜೀನಾಮೆ ಕೊಟ್ಟು ಅಟ್ಲೀಸ್ಟ್ ನಿಮ್ಮನ್ನು ತೋರಿಸ್ಕೊಂಡು ಇವರಿಬ್ಬರು ಎಲ್ಲರಿಗೂ ಗುಬೆ ಮಾಡ್ತಾರೆ. ದಯಮಾಡಿ ನಾನು ರಿಕ್ವೆಸ್ಟ್ ಮಾಡೋದೇನು ಅಂತಂದ್ರೆ ರಾಜೀನಾಮೆ ಕೊಟ್ಟು ಹೋಗಿ. ನೀವು ಆರಾಮಾಗಿ ವಯಸ್ಸಾಯ್ತು, ಆರಾಮಾಗಿ ನಿಂತ್ಕೊಳ್ಳಿ. ನಿಮ್ಮ ಬಗ್ಗೆ ಗೌರವ ಇದೆ. ಬಟ್ ಅಟ್ ದ ಸೇಮ್ ಟೈಮ್ ಇಂಥವ್ರು ನಿಮ್ಮನ್ನ ದುರ್ಬಳಕೆ ಮಾಡ್ಕೊಂಡು ಕಾಟಾಚಾರಕ್ಕೆ ಕನ್ನಡಿಗರನ್ನ ಅಧ್ಯಕ್ಷ ಮಾಡಿದೀವಿ ಅಂತ ಹೇಳಿದ್ಯಲ್ಲ, ನಿಮ್ಮನ್ನು ಏನಕ್ಕೆ ಅಪಾಯಿಂಟ್ ಮಾಡವ್ರೆ, ನಿಮ್ಮನ್ನು ಹೆಂಗೆ ಬಳಸ್ಕೊಂತವ್ರೆ ಎಲ್ಲ ಗೊತ್ತಿದೆ. ನಿಜ ಹೇಳಿದ್ರೆ ಜನ ನಕ್ಕು ಬಿಡ್ತಾರೆ. ಬೇಡ ಬಿಡಿ. ಧನ್ಯವಾದಗಳು. ಆಮ್ ಆದ್ಮಿ ಪಕ್ಷನ ಕನ್ನಡಿಗರಿಗೆ ಹ್ಯಾಂಡ್ ಓವರ್ ಮಾಡೋವರೆಗೂ ಯಾರು ನಂಬಕ್ಕೆ ಹೋಗ್ಬೇಡಿ. ಇವ್ರು ಏನು ಕ್ಯಾಂಪನ ಹಾಕೊಳ್ಳಿ, ಇವ್ರು ಯಾರು ನಂಬೇಡಿ. ಇವ್ರು ನಂಬಿಟ್ಟು ಯಾರು ಬಂಡವಾಳ ಹಾಕಕ್ಕೆ ಹೋಗ್ಬೇಡಿ. 2023ಕ್ಕೆ ಮುಂಚೆ ನಾನು ಸುಮಾರು ಜನ ಕರ್ಕೊಂಬಂದು MLA ಕ್ಯಾಂಡಿಡೇಟ್ಗಳಿಂದ ಪ್ರೊಡ್ಯೂಸ್ ಮಾಡಿದೆ. ಎಲ್ಲರೂ ಖರ್ಚು ಮಾಡ್ಕೊಂಡು ಸಾಲಗಳು ಮಾಡ್ಕೊಂಡು ಹಾಳಾಗಿ ಹೋಗಿದ್ದಾರೆ. ದಯಮಾಡಿ ಆ ಕೆಲಸನ ಈಗ ಯಾರು ಮಾಡಕ್ಕೆ ಹೋಗ್ಬೇಡಿ. ಈಗ ಡಿಸೆಂಬರ್ಗೆ ಚುನಾವಣೆ ಬರ್ತಾಯಿದೆ ಅಂತ ಮತ್ತೆ ಕಾರ್ಪೊರೇಟರ್ಗೆ ಟೋಪಿ ಹಾಕಕ್ಕೆ ಈ ಪೃಥ್ವಿ ರೆಡ್ಡಿ ಮತ್ತೆ ಸಾಂಚಿತ್ ವೇಟ್ ಮಾಡ್ತಾವ್ರೆ. ಯಾರು ಕೂಡ ಕಾರ್ಪೊರೇಟ್ ಈ ಆಮ್ ಆದ್ಮಿ ಪಕ್ಷ ನಿಂತ್ಕೊಂಡ್ರೆ ನಿಮ್ಗೆ ಠೇವಣಿ ಕೂಡ ಬರಲ್ಲ. ಫರ್ಗೆಟ್ 100 ಓಟ್ ಬರಲ್ಲ. ದಯಮಾಡಿ ಯಾರು ಸೇರ್ಕೊಂಬೇಡಿ. ಅಲ್ಲಿ ಯಾರು ಲೀಡ್ರೇ ಇಲ್ಲ. ಆ ಕಾಟಾಚಾರಕ್ಕೆ ಎಲ್ಲ ಖಾಲಿ. ಆ ಎಂಟೈರ್ ಆಮ್ ಆದ್ಮಿ ಪಕ್ಷ ಕಾಲೇ ಹೊಡಿತಾ ಇದೆ. ಇವನಿಗೆ ಸಾಂಚಿತ್ತು ಮತ್ತೆ ಪೃಥ್ವಿಗೆ ಯಾವತ್ತಾರು ಒಂದ್ ದಿವಸ ಕನ್ನಡಿಗರು ಕರ್ಕೊಂಡ್ಬಂದು ಆ ಪಕ್ಷದ ಕಚೇರಿ ಮುಂದೆ ಕನ್ನಡಿಗರು ಏನು ಅಂತ ನಿಮಗೆ ತೋರಿಸ್ಬೇಕಾಗತ್ತೆ. ಕನ್ನಡಿಗರನ್ನ ಬಿಟ್ಟು 11 ವರ್ಷದಿಂದ ಅಧ್ಯಕ್ಷನಾಗಿ ಕೆಲಸ ಮಾಡಿಕೊಂಡು ಆಮ್ ಆದ್ಮಿ ಪಕ್ಷನ ಸರ್ವನಾಶ ಮಾಡಿದಂತ ಕೀರ್ತಿ ಈ ಪೃಥ್ವಿ ರೆಡ್ಡಿಗೂ ಮತ್ತೆ ಸಾಂಚಿತ್ಗೂ. ಹೇಳ್ಬೇಕಾದ್ ನನ್ನ ಕೆಲಸ, ಕೇಳೋದು ಬಿಡೋದು ನಿಮ್ಮ ಕೆಲಸ. ಬಿಡಿ. ಧನ್ಯವಾದಗಳು.